ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಹಗಡೆ ಗ್ರಾಮದಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿದ ಶ್ರೀ ಮಹಾಯೋಗಿ ವೇಮನರ ಜಯಂತಿ ಕಾರ್ಯಕ್ರಮ. ಇದೇ ಸಂದರ್ಭದಲ್ಲಿ ಮಹಾಯೋಗಿ ವೇಮನರ ಉತ್ಸವ ಮೂರ್ತಿಯನ್ನು ಹಾಗೂ ತಿಮ್ಮರಾಯ ಸ್ವಾಮಿ ದೇವರ ಮೂರ್ತಿಯನ್ನು ದೊಡ್ಡಹಗಡೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ತಮಟೆ ವಾದ್ಯದೊಂದಿಗೆ ಮೆರವಣಿಗೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ದೊಡ್ಡಹಗಡೆ ಗ್ರಾಮಸ್ಥರು ಮಹಾಯೋಗಿ ವೇಮನರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಮಹಿಳೆಯರ ವತಿಯಿಂದ ಕೋಲಾಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕರಾದ ಬಿ ಶಿವಣ್ಣ, ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದೊಡ್ಡಹಗಡೆ ಹರೀಶ್ ಗೌಡ, ಸುರೇಶ್ ರೆಡ್ಡಿ, ನಾಗರಾಜ್ ರೆಡ್ಡಿ, ಯಲ್ಲಾರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಮಂಜುನಾಥ್ ರೆಡ್ಡಿ, ಮಹೇಶ್ ಮತ್ತು ಯಲ್ಲಾರೆಡ್ಡಿ ಜನಾಂಗದ ಎಲ್ಲ ನಾಯಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು.
ವೇಮನ ಜಯಂತಿಯನ್ನು ನಮ್ಮ ದೊಡ್ಡಗಡೆ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ವೇಮನ ಅಂದರೆ ಅವರು ಒಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥವ್ರಲ್ಲ. ಅವರು ಇಂದಿನ ಕಾಲದಲ್ಲೇನೇ ಈ ಮೂಢನಂಬಿಕೆಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡಿದಂಥ ಮಹಾನ್ ಪುರುಷರು ಅವರು ಬರೆದಿರ್ತಕ್ಕಂಥ ಕವನಗಳು ಎಲ್ಲನೂ ಕೂಡ ಇವತ್ತು ಇದಕ್ಕೆ ಹೋದರೆ ಸಿಗುತ್ತೆ. ಇಲ್ಲಿ ನಮ್ಮ ಕಟಾರ್ಪಲ್ಲಿ ಅಲ್ಲಿ ಅವರು ಬರೆದಿರ್ತಕ್ಕಂಥ ಕವನಗಳೆಲ್ಲನೂ ಕೂಡ ಕ್ಲೀನಾಗಿ ಹಾಕಿದ್ದಾರೆ. ಅದರ ಅರ್ಥಪೂರ್ಣವಾದಂಥ ಕವನಗಳು. ಯಾಕೆಂತೇಳಿದ್ರೆ ಇಂದಿನ ಒಂದು ಕಾಲದಲ್ಲಿ ಈ ಜಾತಿ ವ್ಯವಸ್ಥೆ ವಿರುದ್ಧ, ಈ ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡಿದಂಥ ಮಹಾನ್ ಪುರುಷರು ವೇಮನ ಅವರ ಜಯಂತಿಯನ್ನು ಇವತ್ತು ನಮ್ಮ ಈ ಭಾಗದಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಈ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಅವರ ತತ್ವಗಳು, ಆದರ್ಶಗಳನ್ನು ನಮ್ಮ ಮೈಗೂಡಿಸ್ಕೋಬೇಕು. ಮತ್ತು ಅವ್ರನ್ನ ಅವ್ರು ನಡೆದಂಥ ದಾರಿಯಲ್ಲಿ ನಾವೆಲ್ಲರೂ ಕೂಡ ನಡೆಯುವಂಥದ್ದು ಆಗಬೇಕು. ಆವಾಗ ಸಮಾಜ ನಿಜವಾಗ್ಲೂ ಕೂಡ ಸಮಾಜ ಬದಲಾವಣೆ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ವೇಮನವರ ಜಯಂತಿ ನಿಜವಾಗ್ಲೂ ಕೂಡ ಅರ್ಥಪೂರ್ಣವಾಗಿ ಈಗ ಒಂದು ಗ್ರಾಮದಲ್ಲಿ ಆಚರಣೆ ಮಾಡ್ತಾರೆ. ಎಲ್ಲರೂ ಕೂಡ ವೇಮನ ಜಯಂತಿ ಶುಭಾಶಯವನ್ನು ಹೇಳಲಿಕ್ಕೆ ಬಯಸ್ತಾರೆ. ಈ ದಿನ ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಮ್ಮ ದೊಡ್ಡಗಡೆ ಗ್ರಾಮದಲ್ಲಿ ವೇಮನ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ದಾಯಿತು. ಈ ದಿನ ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಇವತ್ತು ವೇಮನ ಜಯಂತ್ಯೋತ್ಸವವನ್ನು ಮಾಡಿದ್ದೇವೆ. ಹಾಗೆ ಪ್ರತಿ ವರ್ಷ ಕೂಡ ವೇಮನ ಜಯಂತ್ಯೋತ್ಸವವನ್ನು ನಮ್ಮ ದೊಡ್ಡ ಗ್ರಾಮದಲ್ಲಿ ಮಾಡ್ತೇವೆ. ಈ ವರ್ಷ ವಿಶೇಷವಾಗಿ ತಂದೆ ತಿಮ್ಮರಾಯ ಸ್ವಾಮಿ ಅವರ ಮೆರವಣಿಗೆ ವಿಗ್ರಹವನ್ನು ತೊಗೊಂಬಂದು ಆ ಭಗವಂತನ ಆಶೀರ್ವಾದ ಎಲ್ರಿಗೂ ಇರಲಿ ಅಂಥೇಳಿ ಇವತ್ತು ವೇಮನ ಜಯಂತಿ ಉತ್ಸವದ ಜೊತೆ ತಿಮ್ಮರಾಯ ಸ್ವಾಮಿಯ ವಿಗ್ರಹವನ್ನು ಕೂಡ ಮೆರವಣಿಗೆಯನ್ನು ಮಾಡ್ತಾಯಿದ್ದೇವೆ. ಭಾಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೀತು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಬಂದು ತಂದೆ ಆಶೀರ್ವಾದವನ್ನು ಪಡ್ಕೊಂಡು ಹೋಗಿರ್ತಾರೆ. ಅದೇ ರೀತಿ ನಮ್ಮ ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ಕೋಲಾಟ ಕಾರ್ಯಕ್ರಮ, ಹಾಗೆ ಟಮಟೆ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಗ್ರಾಮಸ್ಥರೆಲ್ಲರೂ ಸೇರಿ, ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ, ಎಲ್ಲ ಜನಾಂಗದವರು ಸೇರಿ ವೇಮನ ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡಿದ್ದೇವೆ. ಹಾಗೆ ಈಗ ನಮ್ಮ ಹಿರಿಯರು ಯಾರೇ ಇರ್ಬೋದು, ವೇಮಣ್ಣವರಾಗ್ಬೋದು, ಕೆಂಪೇಗೌಡರಾಗ್ಬೋದು, ಕನಕದಾಸರಾಗ್ಬೋದು, ಈ ಥರ ಅಂಬೇಡ್ಕರ್ ಆಗ್ಬೋದು, ಎಲ್ಲರೂ ಅಷ್ಟೇ, ಬುದ್ಧ ಬಸವರಾಗ್ಬೋದು, ಯಾರೇ ಆದರೂ ಕೂಡ ಸರ್ವ ಜನಾಂಗಕ್ಕೆ ಒಲ್ತಿಗಾಗಿ ಶ್ರಮಿಸಿದಂಥವ್ರು ಆ ಮಹಾನ್ ಭಾವರಿಗೆ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಂದನೆ ಹೇಳ್ತೇನೆ. ಅದೇ ರೀತಿ ನಮ್ಮ ವೇಮನ ಗುರುಗಳು ಭಾಳಷ್ಟು ಒಳ್ಳೇದು ಮಾಡಿರ್ತಾರೆ. ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವೇಮನ ಜಯಂತಿಯ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ವೇಮನ.